ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕಾಗ್ತದೆ. ರಾಜ್ಯ ಸರ್ಕಾರದ ಅನುಷ್ಠಾನ ರೈತರುಗಳು ನೆಮ್ಮದಿದ್ದಾರೆ. ಪ್ರಧಾನಮಂತ್ರಿಗಳು ಈ ದೇಶದ ಅರ್ಥವ್ಯವಸ್ಥೆ ಮುಖ್ಯಸ್ಥರು. ದೇಶದ ಅರ್ಥವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿ ನಮ್ಮ LOP ನಾಯಕರಾದಂಥ ರಾಹುಲ್ ಗಾಂಧಿಯವರು 5-6 ತಿಂಗಳ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂಥ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೇ ಕರೆ ಕೊಟ್ಟಿದ್ದರು. ಆದರೆ ಅದಕ್ಕೆ ಯಾವುದೂ ಗಮನ ಕೊಡದ ಪಾಲಿಟಿಕ್ಸ್ನಲ್ಲಿ ಪ್ರಕರಣ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲನೂ ಕೂಡ ನಮ್ಮ ಇತಿಮಿತಿಯಲ್ಲೇ ನಾವು ದೇಶಕ್ಕೋಸ್ಕರ ಇತಿಮಿತಿಯಲ್ಲೇ ಬಳಸೋಣ. ಬಟ್ ಇದಕ್ಕೆ ಕಾರಣೀಭೂತರು ಯಾರು, ಯಾಕೆ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂತು ಅನ್ನೋದು ಮೊದಲು ಚರ್ಚೆ ಆಗುತ್ತೆ. ಅವ್ರು ಕರೆ ಕೊಟ್ಟಿದ್ದಾರೆ, ಅವರು ಗಂಟೆ ಬಾರಿಸು ಅಂತಂದರೆ ನಮ್ಮ ದೇಶದಲ್ಲಿ ನಾವು ಗಂಟೆ ಬಾರಿಸ್ಬೇಕು, ಅವರು ಚಪ್ಪಾಳೆ ತಟ್ಟು ಅಂತಂದರೆ ನಾವು ಚಪ್ಪಾಳೆನ ತಟ್ಟಬೇಕು, ಅವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೇಳೋಣ, ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾರೆ, ಅದನ್ನು ಕೇಳೋಣ. ಬಟ್ ನಮಗೆ ಬರೀ ಹೇಳೋದಾಯಿತು, ನೀವು ಅದನ್ನು ಮಾಡಿ, ನೀವು ಇದನ್ನು ಮಾಡಬೇಡಿ ಅಂತ ಹೇಳೋದಾಯಿತು. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡ್ರು, ಅದು ದೊಡ್ಡ ಪ್ರಶ್ನೆ. ಈಗ ಯಾಕೆ ರಷ್ಯಾದಿಂದ ಖರೀದಿ ಮಾಡಬೇಕು ಅಂದರು? ನಾವು ಡೆವಲಪ್ಮೆಂಟ್ ಮತ್ತೆ ನೀವು ನೋಡಿದ್ದೀರಲ್ಲ, ಮಾಧ್ಯಮದಲ್ಲೇ ನಮಗೆ ತೋರಿಸಿಲ್ಲ ಯಾವ ರೀತಿ ಟ್ರಂಪ್ ಅವರು US ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದೆಲ್ಲ ತಾವೇ ಮಾಧ್ಯಮದಲ್ಲೂ ತೋರಿಸಿದ್ದೀವಿ. ಈಗ